ಏನಾಯ್ತಪ್ಪ ಎಲ್ಲ ಹಾಳಾಗಿ ಹೋದ ಪಿಲ್ಯಾನ. ಎಷ್ಟ ಕಷ್ಟಪಟ್ಟೆ ಪಿಲ್ಯಾನ್ ಮಾಡಿದ್ದೆ. ಏನ್ ಮಾಡದೆ ಇಂಥ ಮಗನ್ ಹಡಿದ್ರೆ ಮತ್ತೇನು ಕತಿ ಎಲ್ಲ ಹಾಳಾಗಿ ಹತ್ತಿ ಬೀತಿ ಹೋಗತಿ. ಮತ್ತೇನ್ ಮಾಡ್ಬೇಕು? ಕೈಯಾಗ ಕಡ್ಡಿ ಕೊಟ್ಟೆ ಹೇಳಿದೆ ನೋಡಲ್ಲ, ಕಣ್ಣಾಗ ಎಣ್ಣೆ ಬಿಟ್ಕೊಂಡು ನಿಂತ್ಕೊಂಡು ನೋಡ ತೈತಾ ಕಾರ್ ಗಾಡಿ ಬರ್ತಾವ. ಏನ ಅಂದ್ರೆ ಇಲ್ಲೇ ನಿಂತಾನಿವ ಯಾವ ಕಾರ್ ಗಾಡಿನೂ ಹೋಗಿಲ್ಲವ. ಇಲ್ಲೇ ನಿಂತಾನಿ, ಯಾವ ಗಾಡಿನೂ ಹೋಗಿಲ್ಲ ಅಂತಂದ. ಅದೇ ಕಾರ್ ಗಾಡಿ ಮನೆಗೆ ಬಂದಿದ್ದ ಹಾರ್ಕೊಂಡ ಮ್ಯಾಗ ಆಕಾಶದಾಗ ಹಾರ್ಕೊಂಡು ಬಂತಲ್ಲ ಆರಾಮೆ. ಏನ್ ಹೇಳ್ಬೇಕಪ್ಪ? ಅಂದ್ರೆ ಈಗ ಅದು ಕಾರ್ ಗಾಡಿ ಬಂದು ಅನ್ನ ನೋಡ್ಕೊಂಡು ಹೋದ್ರ ಏನೇನ ನಿನಗ ತಿಳಿನ ಜಜ್ಜಿ ಹೇಳಲ್ಲ. ಬಂದಿದ್ದ ಆತೆ ನೋಡಿದ್ದ ಆತೆ, ಅವ್ರಿಗೆ ಒಪ್ಪಿಗೆ ಆಗಿದ್ದಾತ ಇವ್ರಿಗೆ ಒಪ್ಪಿಗೆ ಆಗಿದ್ದಾತ, ಹಣ್ಣಿಡಕ ಬರ್ತಾರ ಅಂತಂದು ಹೇಳಿ ಹೋಗಿದ್ರ ಆತವ್ರ. ಮತ್ತೇನೈತಿನ ನಡಿ, ತಲೆ ಮ್ಯಾಗ ಗಂಟಿಟ್ಕೊಂಡ ಹೋಗೋಣ ಊರ್ ಕಡೆ. ನಿಂಗಿದು ಬೇಕಿತ್ತ ಮಗನೇ ವಾಪಸ್ ಹೊಂಟೋಗು ಶಿವನೇ ಅಂತಂದ ಅದು ಹಾಡೈತಾರ. ಹಾಡು ನಮ್ಗ ಈಗ ಕರೆಕ್ಟಾಗಿ ಹೊಂತತಿ. ನಡಿ ಹೋಗೋಣ ನಡಿ. ಮತ್ತೇನೈತಿ ಎಲ್ಲ ಮುಗಿತು ಆಕಿ ಕತಿ. ಇನ್ನೇನ ಎಲ್ಲ ಪಿಲ್ಯಾನ ಮಾಡಿ ಇಷ್ಟು ದಿನ ತಲೆ ಗುಳಿಗೆ ತಗೊಂಡ್ ಸಾಕಾಗಿತ್ತೆ. ಇದು ನೋಡಿದ್ರೆ ಎಲ್ಲ ಪಿಲ್ಯಾನ ಮಾಡಿ ಹತ್ತಿ ಬಿತ್ತಿ ಕುಂತ. ಏನ್ ಮಾಡೋದಪ್ಪ? ಇಲ್ಲೇ ಕುಂತಾನಿ, ಇಲ್ಲೇ ನಿಂತಾನಿ, ಕಾರ್ ಗಾಡಿ ಬಂದಿಲ್ಲ, ಬೈಕ್ ಬಂದಿಲ್ಲ, ಯಾವ ಗಾಡಿನ ಹೋಗಿಲ್ಲ ತಾಗ ಅಂತಂದ. ಆ ಕಾರ್ ಗಾಡಿ ಹೆಂಗ ಹಾರ್ಕೊಂಡ ಬಂತಾನೆ? ಇಲ್ವೇ ಬಾ, ನಾನ ಇಲ್ಲಿ ನಿಂತಾನಿ, ಯಾವ ಕಾರ್ ಗಾಡಿ ಹೋಗಿಲ್ಲ ಏನಿಲ್ಲ. ಆ ಕಾರ್ ಗಾಡಿ ಹೆಂಗ ಊರಾಗ ಹೋತೆ? ಹೆಂಗ್ ಹೋತಂದ್ರೆ ಏನ್ ಹೇಳಿ ನಾನು ನಿಂತವ್ ನೀನ? ಹೆಂಗ್ ಹೋತಂದ್ರೆ ಹೆಂಗ್ ಹೇಳಿ ನಾನು? ಮತ್ತ ಇದೊಂದು ದಾರಿ ಬಿಟ್ಟೇನ ಹೊಲ್ದ ಹಾಸಿ ಇಲ್ಲ ಗದ್ಯಾಗ ಪದ್ಯಾಗ ಹುಡುಕ್ಸೋ ಅಂತ ಬಂತಾರೆ ಅದ ಕಾರೇ ಇಲ್ಲಲ್ಲ, ರೋಡ್ ಮ್ಯಾಗ ಬರ್ಬೇಕೆ. ಏನ್ ಹೇಳದಪ್ಪ? ನಡಿ ಗಂಟು ತಗೋ, ನಡಿ ಅಲ್ವಿ ಗಂಟು ತಗೊಂಡೆ ತಲೆ ಮ್ಯಾಗ ಇಟ್ಕೊಂಡ ಹೋಗೋಣ. ಯಾವ ಹಂಗಂದ್ರೆ ಹೆಂಗ ಬೇ ನೀನೆ? ನಾನು ಅನುಗೋಸ್ಕರ ಕುಡಿಯೋದು ಬಿಟ್ಟೆ, ಎಲ್ಲ ಬಿಟ್ಟೆ. ನೀನು ಹೆಂಗೆ ಹೇಳಿದೆ ಹಂಗೆ ಕೇಳ್ಕೊತ ಇಲ್ಲೇ ನಿಂತೇನೆ. ನೀ ನೋಡಿದ್ರೆ ಗಂಟು ಇಟ್ಕೊಂಡೆ ತಲೆ ಮ್ಯಾಗ ಹೋಗೋಣ ಊರಿಗೆ ಅಂತಂದ್ರೆ ಹೆಂಗ ಬೇವ? ಈಗ ನೋಡಾಕ ಬಂದಾರ ಅಷ್ಟೇ, ಮದುವೆ ಏನಾಗಿಲ್ಲಲ್ಲ. ಮದುವೆ ಆಗ ಕೊನೆ ಕ್ಷಣದವರೆಗೂ ನಮಗೆ ಟೈಮ್ ಇರ್ತೈತಿ ಅವ. ಅಲ್ಲಿ ತನಕ ನಾವು ಪ್ರಯತ್ನ ಪಟ್ಕೊಂತ ಇರೋಣ. ಮರಳಿ ಯತ್ನವ ಮಾಡು ಅಂತಂದ ದೊಡ್ಡವ್ರು ಹೇಳಿಲ್ಲ. ನೀ ಯಾಕೆ ತಲೆ ಕೆಡ್ಸ್ಕೊಂತೀವ? ನಾ ಅದನ್ನ ಇಲ್ಲೇ ಸುಮ್ಮನೆ ಇರು ನೀನು. ಮರಳಿ ಯತ್ನವ ಮಾಡು ಅಲ್ಲೇ ಆಗ್ಲೇ ಹಣ್ಣಿಡಕ ಬರಾಕತ್ತಾರ. ನೀನ ಮರಳಿ ಯತ್ನವ ಮಾಡು ಅಂತ ಅನ್ಕೊಂತ ನಿಂತ್ರಿಲಿ. ಏನ್ ಮಾಡ್ತಿದಿ ಮರಳಿ ಯತ್ನವ? ಏನ್ ಮಾಡ್ತೀವ ನೀನ ಹೇಳ? ಏನಾರ ಮಾಡಂಗದೀನಿ? ಹೋಗುತ್ತಾಗ ನಾನು ಪ್ಲೋನ್ಯಾಗ ನಮ್ಮವ್ಗ ಹೇಳಿದೆ, ಮರಳಿ ಯತ್ನವ ಮಾಡು ಅಂತಂದೆ. ಏನ ಮರಳಿ ಯತ್ನವ ಮಾಡ್ಬೇಕಪ್ಪ? ಒಂದು ತಿಳಿಯವಲ್ಲ. ಅದೇ ಯವ್ವ ಎದ್ದೇಳ ನೀನು, ಎದ್ದೇಳೆ. ಹೆಂಗೆ ಪಿಲೇನ್ ಮಾಡ್ತಾನೆ ನೋಡ. ನಾನು ಮದುವೆ ಮುರ್ದ ಬಿದ್ದಿರ್ಬೇಕದ. ಆಕಿ ನಾನು ಮದುವೆ ಮಾಡ್ಕೊಳಕ ಯಾರು ಬಂದಿರ್ಬಾರ್ದೆ ಹಂಗೆ ಮಾಡ್ತೇನೆ ನಾನು. ಕಡೆಗೆ ನಮ್ಮ ಮಾವ ನಮ್ಮತ್ತಿ ನನ್ನ ಕಾಲು ಬಿದ್ದೆಯಪ್ಪ, ಹೆಂಗದ ಯಾಕಾಗಲಿ ನನ್ನ ಮಗಳ ಮದುವೆ ಮಾಡ್ಕೊರಾಯಪ್ಪ ಅಂತಂದು ಬಂದಿರ್ಬೇಕೆ. ಹಂಗೆ ಮಾಡ್ತೇನೆ ನಾನು. ಎದ್ದೇಳಿವ ಎದ್ದೇಳೆ. ಹಿಂಗೆ ರೋಡ್ ಸೈಡ್ ಕುತ್ಕೊಂಡು ನೀನು ಅಳಕತ್ರ ನೋಡಿದ ಮಂದಿ ಏನು ಅನ್ಕೊಂತಾರ? ಎದ್ದೇಳೆ ಯವ್ವ. ನಿಮ್ಮ ಮಾವ ನಿಮ್ಮತ್ತಿ ಬಂದೆ ನುನ್ನ ಮದುವೆ ಆಗಪ್ಪ ಅಂತಂದ ನೀನು ಕೈ ಕಾಲ ಬೀಳ್ತಾರ. ಹಂಗ ಏನ್ ಮಾಡ್ತೀನಿ ನೀನೆ? ಯವ್ವ ಇನ್ನೇ ಬೇಜಾನೆ ಟೈಮ್ ಐತಿ. ನಾ ಎಲ್ಲ ನಿನಗೆ ಹೇಳ್ತೇನಂತ ನೀನೇ ಮನೆಗೆ ಹೋಗ. ಯಾಕೆ ಚಿಂತೆ ಮಾಡ್ಕೊತ ನಿಂತಿದಿ? ಹೋಗ. ಹಂಗಂತೀಯ ರಾಮ್ಯ? ಮತ್ತ ಈ ಆಶೆನ ನೀನು ಮಣ್ಣಪಾಲ ಮಾಡಬಾರಪ್ಪ. ಇಷ್ಟು ದಿನ ಪಿಲ್ಯಾನ್ ಮಾಡಿ ಎಲ್ಲ ಹಾಳು ಮಾಡಿ ಎತ್ತಿ ಬಿತ್ತಿದ್ದಾತೆ. ಮತ್ತೆ ಈಗಂದ ಹೊಸ ಪಿಲ್ಯಾನ್ ಮಾಡಿ ಮತ್ತೆ ಅದಂದ ಪಿಲ್ಯಾನ ಹಾಳಾಗಿ ಎತ್ತಿ ಬಿತ್ತಿ ಸೀದಾ ಗಂಟನ ತಗೊಂಡೆ ಊರ ಹೊರಗೆ ಹೋಗೋದಾಗಿತ್ತಪ್ಪ. ನೋಡಿ ಯೋಚನೆ ಮಾಡ. ನಾ ಎಲ್ಲ ಯೋಚನೆ ಮಾಡ್ತೇನೆ ಅಂತ ನೀನೇ ಮನೆಗೆ ಹೋಗು. ನನ್ನ ದೋಸ್ತ ಬರ್ತಾನೆ, ನಾನು ಒಂದಿಟ್ಟು ಅವ್ನ ಕೂಟ ಡೀಪ್ ಡಿಸ್ಕಷನ್ ಮಾಡಿ ಪಿಲ್ಯಾನ ಹೆಂಗೆ ಮಾಡ್ಬೇಕು, ಹೆಂಗಿಲ್ಲ, ಎಲ್ಲಿ ಏನು ಮಾಡ್ಬೇಕು, ಎಲ್ಲಿ ಏನಿಲ್ಲ ಅಂತಂದು ನಾನೆಲ್ಲ ಪಿಲ್ಯಾನ್ ಮಾಡ್ತೀನಿ. ನೀನೇ ತಲೆ ಕೆಡ್ಸೋಣಕ್ಕೆ ಹೋಗ್ಬಿಡವ. ಈಗ ನಾನು ಹಳೆ ರಮೇಶ್ ಅಲ್ವಿ, ನಾನು ಹೊಸ ರಮೇಶಿ ನಾನು. ಹೋಗಿ ನೀನು ಮನೆಗೆ ಹೋಗ. ಹಂಗಂತೀಯ? ಆತ ಯಪ್ಪ. ಮತ್ತೆ ನೋಡಪ್ಪ ಹುಷಾರಾಗಿ ಮಾಡ. ಗೌಡ್ಯಾಗ ಪಡ್ಯಾಗ ಗೊತ್ತೇನ ಆತೆ. ನಮ್ಮನೆ ಬೆನ್ನ ಕಡ್ದೆ ಹಿಡಿನ ತುಂಬ್ತಾನವ. ಇಲ್ಲ ತೋಬೆ ಇಲ್ಲ, ಮಾಮಗೇನು ಗೊತ್ತಾಗಂಗಿಲ್ಲ. ನೀನು ಹೋಗಿ ಮನೆಗೆ ಹೋಗ. ರಮೇಶೇ
ನೋಡಪ್ಪ ಹುಷಾರ ಮತ್ತೆ ಹಂಗಿಂಗ ಪ್ಲಾನ್ ಮಾಡಿ ಮತ್ತೆ ಎಲ್ಲಾನೇ ಹಾಳಾಗಿ ಎತ್ತಿ ಬಿತ್ತಿ ಹೋಗಂಗ ಮಾಡಿ ಇಡಿ ಪಾಯಪ್ಪ ನೋಡ ಹುಷಾರೇ. ಹಾಂ ನಾ ಎಲ್ಲ ಯೋಚನೆ ಮಾಡ್ತೇನೆ, ನೀನು ಹೋಗ್ಬೇ. ನೀ ಯಾಕೆ ಚಿಂತೆ ಮಾಡಿ ಸೊರಗಿ ಸಾಯ್ಲಕ್ಕಿದಿ? ಅವ್ರನ್ನ ನೋಡೋಣ ಮತ್ತೆ ನಮ್ಮ ಅವನ್ನ ಹೆಂಗೆ ಕೂತ್ಕೊಂಡು ದಿನ ಕಣ್ಣೀರಾಗ ಕೈ ತೊಳಂಗ ಮಾಡಲಿಲ್ಲ ಅಂದರೆ ನನ್ನ ಹೆಸರು ರಮೇಶಿನ ಅಲ್ಲ. ಹಂಗೆ ಮಾಡ್ತಾನೆ ಅವ್ರಿಗೆ. ನೀನು ಹೋಗವ, ಹೋಗು ಆರಾಮಿಗೆ ಹೋಗಿ. ಕಾಲಾಗೆ ಚಪ್ಪಲ್ ಹಾಕೊಂಡಿಲ್ಲ ಏನಿಲ್ಲ, ಕಾಲೊಂದು ಸುಡ್ತಾವ ಹಂಗೆ ತಗ ಹೋಗಾಗ ಬರಬರ ಹಿಂಗೆ ಹುಲ್ಲಾಗ ಹೋಗ ಅಡ್ಡ ಹಿಂಗೆ ಸೈಡ್ಗೆ ಅರಿಗೆ ಹಾದೆ ಹೋಗಿ ಸ್ವಚ್ಛಗೆ ನೋಡ್ಕೊಂತ ಹೋಗಿ. ಮತ್ತು ಬಿಸಿಲಿಗೆ ಹಾವು ಪಾವು ಬಂದು ಕುಂತಿರ್ತಾವೆ, ಹಂಗೆ ಹೋಗಿ ಬರಬರ ಹೋಗಿವ. ನಾನು ಹೊಕ್ಕನಿ ಮತ್ತೆ ನೋಡ ಏನ್ ಮಾಡ್ತೀಯ ಏನ ಮತ್ತೆ ಹಳಿ ಚಳಿ ಏನಾರ ತಕೊಂತ ಮನಿತನ ಬಂದೆ ಅಂದ್ರೆ ಮತ್ತೆ ಇಬ್ಬರು ನಮ್ಮ ತಮ್ಮ ಗುತ್ತಿಗೆ ಹಿಡಿದ ದೂಕ್ತಾ ಅದಕ್ಕೆ ಮತ್ತೆ ಯಾವ್ದು ಬೇಡಪ್ಪ. ಈಗ ಚಲೋ ಓದಿದಿ, ಚಲೋ ಅರಿವಿ ಪರಿವಿ ಎಲ್ಲ ಹಾಕೊಂತೀವಿ, ಮತ್ತೆ ಅದನ್ನ ಕುಡಿಯೋದು ಬಿಟ್ಟಿದಿ, ಮತ್ತೇನೈತಿ ಆರಾಮಾಗಿ ನೋಡೋಣ ಏನತ್ತ ಒಂದೆ ಹೊಸ ಪಿಲಿಯನ್ ಮಾಡಾಕ ಬರ್ತೈತಿ. ರಮೇಶಿ ಪಿಲಿಯನ್ನ ಮಾತಾಡ್ಸಿ ದೊಡ್ಡ ಬಂದ್ಬಿಡು ಮನೆಗೆ. ಹ್ಞೂ ಆತು ಯವ್ವ, ನೀನು ಹೋಗೆ. ಯಪ್ಪ ತಗೋಪ್ಪ. ಅಲ್ಲ ನಾನು ಇಲ್ಲೇ ನಿಂತಾನೆ ಕಾರ್ ಹೆಂಗ ಯಾ ಗ್ಯಾಪ್ನ್ಯಾಗ ಊರಾಗ ಹೋಗಿದ್ದೈತಿ? ಏನು ಅಲ್ಲಿ ಒಳಗೆ ಹೋದಾಗ ಏನಾರ ಪಾಸಿ ಸಾಗೈತ್ನೆ ಕಾರ್ ಹಿಂಗಾಸಿ ಹಾಗೂ ಸಪ್ಲನ ಬರಂಗಿಲ್ರಿಪ್ಪ ಕಾರ್, ಹಿಂಗಾಗಿ ಗೊತ್ತಾಗಂಗಿಲ್ಲ ನನಗೆ ಯಾವಾಗ ಹೋಗೈತಿ ಯಾವಾಗಿಲ್ಲ, ಯಾವಾಗ ಬರ್ತೈತಿ ಯಾವಾಗಿರಲ್ಲ ಅಂತಂದೆ. ಏನು ಮಾಡದೆ ನೋಡೋಣ. ಬರೀ ನೋಡಕ್ಕೆ ಬಂದು ಹೋಗ್ಯಾರ ಅಷ್ಟೆ. ನಾನು ಯಾವತ್ತಿದ್ರೂ ಬಿಟ್ಕೊಡಂಗಿಲ್ಲ. ಏನು ನೋಡಕ್ಕೆ ಬಂದೆ ಹಣ್ಣು ಇಡೋದಿನ ಮಾತಾಡ್ಯಾರಂತ, ಯಾ ಹಣ್ಣು ಹಿಡಿದು ಇಲ್ಲ ಏನೂ ಇಲ್ಲ. ಅಷ್ಟೊತ್ತನದ್ರಾಗ ಸಂಬಂಧನ ಮುರಿದು ಬಿದ್ದಿರ್ತೈತಿ. ಅವಲಕ್ಕಿ ಯಾಕೆ ಹತ್ತಿ ಕಾಳಾದಂಗೆ ಆಗ್ಬಿಟ್ಟಿದ್ವ ಇವ. ಆಮೇಲೆ ಹಚ್ಚಿಟ್ಟಾಳ ಗೊರಕ್ಕ ಮತ್ತೆ ಎಲ್ಲ ಹತ್ತಿ ಕಾಳಾಗ್ಬಿಟ್ಟವೆ. ಇನ್ನೊಂದು ದಿವಸ ಹಚ್ಚ ಅಂತಂದು ಹೇಳಿಲ್ಲ ನಾನು. ನೀನೊಬ್ಬಕ್ಕಿ ಪ್ಲೇಟ್ ತೊಗೊಂಡು ಹಾಕೊಂಡ್ಬಿಟ್ಟು ಮತ್ತೆ ಆಕಿನ ಗೊರಕ್ಕನ ಏನು ಹೇಳಿಲ್ಲ ಏನಿಲ್ಲ. ಮತ್ತೆ ಅವನ ಒಂದು ದಿವಸ ತಿಂದೆ ನಾನು. ಅಲ್ಲ ಕಂಡೇನೇ ಇಲ್ಲ ಅನ್ನೋರ್ಗತಿ ತಾಟ್ನ ಸುರ್ಕೊಂಡಿರ ನೀನೇ. ನಾನು ಆಕಿಗೆ ಗೊರಕ್ಕ ಹೇಳ್ತಿದ್ದೆ, ಇವ ಅವಲಕ್ಕೆಲ್ಲ ಹತ್ತಿ ಕಾಳಾಗೆ ಹೋಗಿ ಗೊರಕ್ಕ ಇನ್ನೊಂದೆರಡು ಹಚ್ಚಲ್ಲ ಅಂತಂದೆ. ನೀನೊಬ್ಬಕ್ಕೆ ಕೊಬ್ಬರಿ ಗಿಡಿ ಕೈಯಾಗ ಕೊಬ್ಬರಿ ಕೊಟ್ರೆ ಚೀಪು ಕೊಬ್ಬರಿ ಕುಡಿ ತಿಂದಿತ್ತಂತ ಹಂಗೆ ಮಾಡ್ತೀರಿ. ಏನಕ್ಕಿತ್ತೆ ಒಂದು ಮಿನಿಟ್ ತಡೆದಿದ್ರೆ ಗೊರಕ್ಕೆ ಹೇಳ್ತಿದ್ದೆ. ಚಲೋ ಹೊತ್ನಾಗ ಹಚ್ಕೊಂಡೆ ಒಂದೀಟ ಮ್ಯಾಗ ಕಡ್ಲಿ ಇಟ್ಟು ಉದಿಸ್ಕೊಂಡೆ ದಾಣಿ ಜಗ್ಗಷ್ಟು ಹಾಕೊಂಡೆ ತಿಂದೆ ಬರ್ಬೋದಿತ್ತೆ. ಈಗ ನೋಡ ಒಂದೆರಡು ಹತ್ತಿ ಕಾಳಾಗಿದ್ದು ತಿಂದ್ರೆ ಏನು ಗ್ಯಾಸ್ ಕೆಟ್ಟ ಗ್ಯಾಸ್ ಆಕತಿ ಜಳಕ್ಕೆ. ಇವ ನೀನೊಬ್ಬಕ್ಕೆ ಹಂಗೆ ಬಂಗಾರ ಗಬ 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 ತಾಟ್ನೆ ಹಾಕೊಂಡು ತಿನ್ನಾಕತ್ತೀರಿ. ಅಯ್ಯಯ್ಯ ನಾನು ಏನು ಮಾಡಿದೆ ಇವ ಆಕಿ ಸರೋಜಕಾಯಿ ಗೊರಕಾಯಿ ಹಾಕೋರ್ವೆ ಅವಲಕ್ಕಿ ಹಾಕೊಂಡು ತಿನ್ನೋರಿ ಅಂತಂದ್ಲೆ. ಮತ್ತೆ ಹಾಕೊಂಡು ತಿಂದೆ. ಮತ್ತೇನು ಹೆಂಗೆ ಕೇಳ್ದಕತ್ವ ಮಂದಿ ಮನೆಗೆ ಬಂದೆ ಅವ್ರ ಮನ್ಯಾಗ ಮತ್ತೆ ಇನ್ನೊಂದು ದಿವಸ ಅವಲಕ್ಕಿ ಹಚ್ಕೊಡ ಅಂದ್ರೆ ಮರ್ಯಾದಿನ ಅದೇ. ಅಯ್ಯಯ್ಯ ನೀಂದೊಂದು ಮರ್ಯಾದಿ ತಂದ ಬಿಡ್ತಾ ಇದೊಂದು ಮರ್ಯಾದಿ ನೋಡುವ. ಈಗ ನೋಡು ಏನು ನೋಡ್ಬೇಕೆ ನಾವು ಹುಡುಗನ ರೊಕ್ಕ ಕೇಳ್ಬೇಕಂದ್ರೆ ಅಲ್ಲೇ ಆಕಿ ಅನ್ನೊಂದು ಕೂಟ ಮಾತಾಡಕ ಹೋದವ ಅತ್ತಾಗ ಹೋದ. ದೊಡ್ಡ ಹೊಳ್ಳಿ ಬರ್ತಾನ ಅಂತಂದೆ. ಅಲ್ಲೇ ಪೈಕಿ ಹತ್ರ ಕುತ್ಕೊಂಡ ಸಾಕಾಗಿ ಅದು ಒಳಗೆ ಬನ್ನಿ ಇವ ನಾನು ಬರೋದ್ರಾಗ ಕೇಳ್ಬೇಕನ್ನೋದ್ರಾಗ ಅಲ್ಲಿ ಅವ್ರ ಅವನ ಅಪ್ಪನ ಕೂಟ ಬಂದು ನಿಂತಾಗ್ಬಿಟ್ನೆ. ಮತ್ತೆ ಆಕಿ ಅವ್ರ ಅವನ್ ಕೇಳಿಯ ಆಕಿನೇ ಏನೇ ಕೈ ಬೀಚ್ ಕೊಡಕ್ಕೆಲ್ಲ ಹೋಗಿ ಕೇಳಿದ್ರಿ. ಈಗ ಹುಡುಗನ ಕೇಳ್ಬೇಕು ನಾವು ಕೆಲ್ಲಮ್ಮ. ಮತ್ತೆ ಹಿಂಗೆ ಚಲೋ ಮಧ್ಯಾಹ್ನ ಎಲ್ಲ ತೋರ್ಸೇವಿ. ಮತ್ತೆ ರೊಕ್ಕ ಹಿಂಗೆ ಕೊಡಪ್ಪ ಮತ್ತೆ ಎಷ್ಟರ ಅಂತಂದು ಹೇಳ್ಬೇಕೆ. ಹೋಗೋಣತ ಆಯ್ತು ಬಿಡ. ಅವ್ರು ನಿನಗೆ ರೊಕ್ಕ ಕೊಟ್ಟಂಗಾತ, ನೀನೇ ಅವ್ರಿಗೆ ಇದು ಮಾಡ್ದಂಗಾತ. ನೀನು ಏಕೆ ಮಲ್ಲವ್ ಕೊಟ್ಲಲ್ಲ ಕೊಟ್ಲಲ್ಲ ಕೇಳ್ತಾನಿಂದಿ ಮಲ್ಲವನ್ನ ಕೊಡ್ತಾ ಅಂತಂದು. ಮಲ್ಲವನು ಇಲ್ಲ, ಅವರು ಇಲ್ಲ, ಇವರು ಇಲ್ಲ. ನಡುವೆ ಬಾಯಿ ತಗೊಂಡು ನಿಂದ ನೋಡ್ ನಮ್ದು ಬಾಳೆ. ಕಲಮ್ಮ ನಾನು ಅದ ಅಂತಾನೆ. ಬರ್ಲಿ ಅವ್ರ ಹಣ್ಣಿಡಾಕ ಬರ್ತಾರಲ್ಲ ಮತ್ತೆ ನಮ್ಮದು ಎಷ್ಟು ರೊಕ್ಕ ಕೊಡ್ಬೇಕಪ್ಪ ಅಂತೆಲ್ಲ ಇದೆ. ಅಷ್ಟು ಕೊಡ್ರಿ. ಇಲ್ಲ ಹೆಣ್ಗಂಡು ಯಾವಾರ ಮನೆಯವ್ರಿಗೆ ಎಷ್ಟು ಕೊಡ್ಬೇಕು ನೋಡ ಅಷ್ಟು ಕೈಯಾಗ ಇಲ್ಲೇ ಅಡಿಕೆ ಎಲ್ಲ ಗಿಟ್ಟ ಕೊಟ್ಟ ಕೆಲಸ ಮಾಡಿ ಒಳಗೆ ಹೋದ್ರೆ ಮತ್ತೆ ನಿಮ್ಗೆ ಚುಣ್ಣದಪ್ಪ ಭಾರಿ ಒಳ್ಳೇದೇ ಅಂತಂದು ಹೇಳ್ತೀನಿ. ಏನು ಹೇಳ್ತೀವಿ ಏನು ಮಾಡ್ಬೇಕು ನೋಡಿ. ಅಲ್ಲ ಅವಂಗ ದೊಡ್ಡವ ಗಣಮಗ ಸರ್ ಸರ್ಗಿನ ಗೊತ್ತಾಗಬಾರ್ದನೆ. ಮತ್ತೆ ಹಿಂಗಿಂಗ ಇವ್ರ ಕಾರ್ ಹೆಣ್ಗಂಡ ತೋರ್ಸಾರಿ. ಈಗಿನ ಹುಡುಗಿನ ತೋರ್ಸ್ಯಾರ. ಮತ್ತೆ ಕರ್ಕೊಂಡು ಗೊಂಬೆಗೈತಿ ಹುಡುಗಿ ಹೆಂಗ್ರ ಆಗಿ ಮದುವೆ ಆಗ್ರತ ಅಂತ ಅನ್ನೋದು ಬಿಟ್ಟೆ
ಅಯ್ಯಪ್ಪ ಎಂತದೇ ಹಳೆಯನ ತೀರ ಬಿಡೆ ಯಾವ ತಣ್ಣಗಿರಿ ನೀನೆ ಅತ್ತ ಕರಿಬ ಯಾಕೋತ ನಿಂತು ಬಿಡ್ತೀನಿ ನಡಿ ಹೋಗನ್ ಮನೆಗೆ ಆಕೆ ಗೌರಕ್ಕನ ಒಳಗ ಬೇರೆಲೆ ಇನ್ನೊಂದಿಟ ಕೇಟಿ ಮಾಡ್ತಾನೆ ಕುಡಿದು ಹೋಗುವಂತ್ರಿ ಅನ್ನೋಲ್ಲ ಏನಿಲ್ಲ ಈಕೆ ಮಲ್ಲವನು ರೊಕ್ಕ ಕೊಡ್ಲಿಲ್ಲ ಏನಿಲ್ಲ ಏನ್ ಮಾಡಿವ ನಾನೇ ಹಾಯ್ಯ ಕೊಡ್ತಾರ್ತು ಮಲ್ಲವನ್ ಯಾಕೆ ಚಿಂತೆ ಮಾಡ್ತೀರಿ ಮೊದಲ ಅಲ್ಲಿ ಆಕೆ ಅನೂರ ಮಂತ್ಯಾನ ಅವರ ಬೀಗ್ರ ಹತ್ರ ಇಸ್ಕೊಳದ ನೆನಪು ಮಾಡ್ಕೊರ ನೀನೆ ಮಲ್ಲವ್ ಉಂಟ ಮಲ್ಲವ್ ಏನ್ ಮಾಡ್ತಾ ಕೊಡ್ತಾತು ಆಕೆ ಎಲ್ಲ ಓಡೋಕಳ ಮನೆಗೆ ಹುಡುಗ ಜಗ ಶ್ರೀಮಂತ್ರ ಗರ್ಭರ ಶ್ರೀಮಂತ್ರ ಬಂದಾರ ಮತ್ತು ಮೊಮ್ಮಗಳು ನೋಡಕ್ಕೆ ಕುಣ್ಣದ ಕುಪ್ಪಾಸಿ ಆದ್ರೆ ನಿನಗೆ ರೊಕ್ಕ ಮಾರಿ ಹೋಗಿತಾಳೇನ ಆಕೆ ಯಾಕೆ ಚಿಂತೆ ಮಾಡ್ತೀರಿ ಮೊದಲ ಇವ ಅಯ್ಯಯ್ಯ ಹಿಂಗಂದ್ರೆ ಹೆಂಗ ಇವ ನೀ ಏನುವ ಆರಾಮಾಗೆ ಮನೆಯಾಗಿದ್ದೆ ನಾನು ಕೂಟ ಬಂದ ಅಡ್ಡಾಡಿ 100-200 ರೂಪಾಯಿ ಇಸ್ಕೊಂಡು ಹೋಗಿದಿ ನಾನು ಹಂಗಲ್ಲಲ್ವ ಬಿಸ್ಲಾಗ ಅಡ್ಡಾಡಿ ಅವ್ರ ಮನೆ ಅಡ್ಡಾಡಿ ಇವ್ರ ಮನೆ ಅಡ್ಡಾಡಿ ಆ ಕನೆ ಐತ್ನ ಈ ಕನೆ ಐತ್ನ ಅಂತಂದು ಎಲ್ಲ ಕಡೆ ಕೇಳ್ತಾ ಕೇಳಿ ಸುಮ್ಮನಾಗಿ ಏನು ಮಾಡೋದೆ ಬಿಟ್ಟ ಹಿಂಗೆ ದೇವ್ರ ನನಗೆ ಒಂದು ಅವಕಾಶ ಮರದ ಕೊಟ್ಟಬಿಟ್ಟಾನ ತುಕೋ ರೊಕ್ಕ ತಗೋ ಯಾಕೆ ಕರೆಂಟ್ ಬೇಡ ಏನು ಬೇಡ ಅಲ್ಲೇ ಕರೆಂಟ್ ಐತಿಲ್ಲ ಚುಮ್ಮನೆ ಐತಿಲ್ಲ ಹಚ್ಕೊಂಡೆ ಮಾತಾಡಂದ್ರೆ ಏನೇನಾರು ಉಲ್ಟಾ ಪಲ್ಟಿ ಮಾತಾಡತಿ ನಡಿ ಹೋಗಣ ಗೊರಕ್ಕ ನಮ್ಮ ಗೆಳತಿಯಾರು ಬಂದವು ತಡಿ ಹೊರಗರ ಹೋಗಿ ಮಾತಾಡ್ಸಿ ಅವನ್ನ ಕಳಿಸಿದ್ರತ ಅಂತ ನಕ್ಕಿನ ಹೊರಗ ಬರೋಲ್ಲ ಏನು ಮತ್ತೆ ಗರ್ವರ ಶ್ರೀಮಂತರ ಬೀಗರ್ ಸಿಕ್ಕಾರ ಮತ್ತೆ ಆಕಾಶಕ್ಕ 3 ಗೇಣ ಏನ 2 ಗೇಣ ಎಂತಿಗೆ ಮತ್ತೆ ಮಲ್ಲವ್ಗ ಮಲ್ಲಮ್ಮೂ ಸಜಕ ಎಲ್ಲಿ ಕಾಣವಲ್ಲಲ್ವಾ ಮತ್ತೆ ರೊಕ್ಕ ಕೊಡದತ್ತಿ ಅಂತ ಏನಾರಲ್ಲೇ ಕೊನೆಗೆ ಅಡಿಗಿಡ ಅಲ್ಲ ಎಲ್ಲಿ ಕಾಣೋಲ್ಲ ಏಯ್ ಇದಕ್ಕೆ ಚೀರಾಕತ್ತಿಲ್ಲ ಮಗಲ್ಲ ನಿಂತ್ಕೊಂಡೆ ಅಲ್ಲೇ ಒಂದಕ್ಕೆ ಹೋಗಿ ನೀ ಒಂದಕ್ಕೆ ಹೋಗಕ್ಕೆ ಬಿಡೋಲ್ಲ ನೋಡ ಹಂಗೆ ಚೀರಾಕತ್ತವ ಮಲ್ಲವ್ವ ಅಂತಂದೆ ಏನ್ ತಲೆ ಹಿಡಿಸವ ಈಗ ಹಿಂಗದವು ಏನು ಸಣ್ಣರಿದ್ದ ಹಿಂಗಿರಕ್ಕಿಲ್ಲ ಏನ್ಲೇ ಸರೋಜಿ ಏನೇ ಜೈ ಏನತ್ತೆ ಏನ್ ಬೇಕ ಯಾವ ನೀನು ಬಾರಿ ಬಿಡುವ ಪಾಪ ಸರೋಜಕ್ಕ ಚಲೋ ಮಂತ್ಯಾನ ತಂದೆ ನೂಗ ನೋಡಕ್ಕೆ ಕರ್ಕೊಂಬಂದ್ರೆ ನೀ ನೋಡಿದ್ರೆ ಒಂದು ಸಂಚಗನ್ನು ಕೊಟ್ಟಿಲ್ಲ ಏನಿಲ್ಲ ಅಕ್ಕಿಗೆ ಕೊಡು ಒಂದು 2,000 ಹೌದಾ ಮಲ್ಲವ ಅಲ್ಲ ನೀನು ನೋಡಿದ್ರೆ ಸಂಜೆಗಾರ ಇರೋದೇ ಏನ ಅಂತಾರ ನೀವ ರೊಕ್ಕ ಕೊಡ್ತಾನಿ ಅಂತಂದು ಅಂದಿ ಮತ್ತೆ ಈಗ ನೋಡಿದ್ರ ಹುಡುಗನ ಕಡೆಯವರು ಹೂ ಅಂದಾರ ನೀವು ಅಂದಿರಿ ಮಂಚನೆಲ್ಲ ಹೂ ಆಗ್ಯವು ಇನ್ನೇನು ಹಣ್ಣು ಇಡಾಕ್ ಬರ್ತೀವಿ ಅಂದಾರ ನೀನ್ ನೋಡಿದ್ರ 1 ರೂಪಾಯಿನ ಬಿಚ್ಚೋನಲ್ಲ ಮಲ್ಲವ ಕೊಡ ನಮ್ದು ಹೊಟ್ಟಿ ಪಾಡ ಮತ್ತೆ ನೀನೇ ಮತ್ತೆ ಹಿಂಗ ಮಾಡಿದ್ರೆ ಹೆಂಗ ಮಲ್ಲಮ್ಮ ಎಲ್ಲ ಹಾಡ್ಬಿಟ್ಟಿ ರೊಕ್ಕ ಕೇಳಿಬಿಟ್ಟೆ ಕೊಡ್ತಾನಂತ ಕೊಡ್ತಾನೆ ನಾನು ಎಲ್ಲೇ ಮನೆ ಬಿಟ್ಟು ಹೋಗನ್ನೆ ಕೊಡ್ತಾನಂತ